ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. 2019 ಏಪ್ರಿಲ್ 8ನೇ ತಾರೀಕು ಮಠ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ಪತ್ರ ಹೆಸರಿನಲ್ಲಿ ಬಿಜೆಪಿಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಒತ್ತಿ ಹೇಳಿದ ಎರಡು ಅಂಶಗಳು ಅಂದ್ರೆ, ಒಂದು ಭ್ರಷ್ಟಾಚಾರ ಮುಕ್ತ ಭಾರತ, ಇನ್ನೊಂದು ಆಡಳಿತದಲ್ಲಿ ಪಾರದರ್ಶಕತೆ. ಎಲೆಕ್ಟ್ರಾಲ್ ಬಾಂಡ್ಗಳ ಮಾಹಿತಿಯನ್ನ ಸಾರ್ವಜನಿಕಗೊಳಿಸುವ ವಿಷಯದಲ್ಲಿ ಈ ಎರಡೂ ಆಶ್ವಾಸನೆಗಳನ್ನ ಬಿಜೆಪಿ ಈಗ ಗಾಳಿಗೆ ತೂರಿದೆ. ಸ್ವಿಸ್ ಬ್ಯಾಂಕ್ನಲ್ಲಿ ಬ್ಲಾಕ್ ಮನಿ ಇದೆ, ಅದನ್ನ ತಂದೆ ತರ್ತೀವಿ ಅಂತ ಜನರನ್ನ ನಂಬಿಸಿದ್ದ ಇದೇ ಬಿಜೆಪಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಅನಿಸ್ಕೊಂಡಿರೋ SBIಗೆ 44,000 ದಾಖಲೆಗಳನ್ನ ನೀಡುವುದಕ್ಕೆ 4 ತಿಂಗಳು ಸಮಯ ಬೇಕು ಅಂತ ಕೇಳಿರೋದೆ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 2017ರಲ್ಲಿ ಎಲೆಕ್ಟ್ರಾಲ್ ಬಾಂಡ್ಗಳನ್ನ ಪರಿಚಯಿಸಲಾಯಿತು. ಈ 6 ವರ್ಷಗಳಲ್ಲಿ ಸುಮಾರು 6,566 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬಿಜೆಪಿ ಈ ಬಾಂಡ್ಗಳ ರೂಪದಲ್ಲಿ ಸಂಗ್ರಹಿಸಿದೆ. ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ರೂ ಅದಕ್ಕೆ ಸಿಕ್ಕ ಹಣ 1,123 ಕೋಟಿ ರೂಪಾಯಿಗಳು. ಮೇಲ್ನೋಟಕ್ಕೆ ಎಲೆಕ್ಟ್ರಾಲ್ ಬಾಂಡ್ಗಳಿಂದ ಅತ್ಯಧಿಕ ಹಣವನ್ನ ಸಂಗ್ರಹಿಸಿದ್ದು ಬಿಜೆಪಿ ಅನ್ನೋದು ತಿಳಿದು ಬರುತ್ತೆ. ಅಂದ್ರೆ ಸಂಗ್ರಹವಾದ ಒಟ್ಟು 11,450 ಕೋಟಿ ರೂಪಾಯಿಗಳಲ್ಲಿ 57% ಬಿಜೆಪಿಗೆ ಸಿಕ್ಕಿದೆ. ಈ ಕಾರಣಕ್ಕೆ ಎಲೆಕ್ಟ್ರಾಲ್ ಬಾಂಡ್ ಚರ್ಚೆಯನ್ನ ಹಾದಿ ತಪ್ಪಿಸಿ ವಿಚಾರಣೆಯಲ್ಲಿ ವಿಳಂಬ ಮಾಡೋದಕ್ಕೆ ಸಾಧ್ಯವಿರೋ ಎಲ್ಲಾ ತಂತ್ರಗಳನ್ನ ಬಿಜೆಪಿ ಬಳಸ್ತಾ ಇದೆ. ಎಲೆಕ್ಟ್ರಾಲ್ ಬಾಂಡ್ ಭ್ರಷ್ಟಾಚಾರಕ್ಕೆ ನಿರ್ಮಿಸಿದ ರಹದಾರಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದೊಂದು ರಾಜಕೀಯ ಹೇಳಿಕೆ ಅಂತ ಉಪೇಕ್ಷೆ ಮಾಡಬಹುದಿತ್ತು. ಆದರೆ ಎಲೆಕ್ಟ್ರಾಲ್ ಬಾಂಡ್ ಪರಿಚಯಿಸಿದ ಕೆಲವೇ ತಿಂಗಳಲ್ಲಿ, ಅಂದ್ರೆ 2017ರ ಸೆಪ್ಟೆಂಬರ್ 14ರಂದು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಬಾಂಡ್ಗಳ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿದ್ದ ಕೋರ್ಟ್ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ಇದ್ಯಾವುದನ್ನು ಗಂಭೀರವಾಗಿ ಪರಿಗಣಿಸದ ಕೇಂದ್ರ ಸರ್ಕಾರ 2022ರ ನವೆಂಬರ್ನಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಯೋಜನೆಯನ್ನ ತನ್ನ ಹಿತಾಸಕ್ತಿಗೆ ತಕ್ಕಂತೆ ಬಳಸಿಕೊಳ್ತು. ವರ್ಷಕ್ಕೆ 70 ದಿನಗಳ ಬದಲು 85 ದಿನ ಮಾರಾಟ ಮಾಡಬಹುದು ಅಂತ ತಿದ್ದುಪಡಿಯನ್ನ ಕೂಡ ತಂತು. ನಂತರದ ಒಂದು ವರ್ಷದಲ್ಲಿ ಪಂಚಸದಸ್ಯರ ಪೀಠ ವಿಚಾರಣೆಯನ್ನ ನಡೆಸ್ತಾ ಬಂದು ಫೆಬ್ರವರಿ 15ರಂದು ಎಲೆಕ್ಟ್ರಾಲ್ ಬಾಂಡ್ಗಳನ್ನ ಅಸಂವಿಧಾನಿಕ ಅಂತ ಹೇಳಿದಲ್ಲದೆ, ಮಾರ್ಚ್ 6ರೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ ಖರೀದಿದಾರರು ಮತ್ತು ಪಕ್ಷಗಳ ವಿವರಗಳನ್ನ ನೀಡಬೇಕು, ಚುನಾವಣಾ ಆಯೋಗ ಮಾರ್ಚ್ 15ರೊಳಗೆ ತನ್ನ ವೆಬ್ಸೈಟ್ನಲ್ಲಿ ಸಾರ್ವಜನಿಕಗೊಳಿಸಬೇಕು ಅಂತ ಸೂಚನೆ ನೀಡಿತು. ತಮಾಷೆಯ ಸಂಗತಿ ಅಂದ್ರೆ, ಮಾರ್ಚ್ 5ರಂದು SBI ತಾಂತ್ರಿಕ ಸವಾಲುಗಳನ್ನು ಮುಂದಿಟ್ಟು ಜೂನ್ 30ರವರೆಗೆ ಸಮಯಾವಕಾಶ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತು. SBIನ ಈ ಸಬೂಬು ಎಷ್ಟು ಹಾಸ್ಯಾಸ್ಪದವೂ ಅನುಮಾನಾಸ್ಪದವೂ ಆಗಿತ್ತಂದ್ರೆ, SBI ಕೊಟ್ಟ ಕಾರಣಕ್ಕೆ ತೀವ್ರ ಟೀಕೆಗಳು ಕೂಡ ವ್ಯಕ್ತವಾಯಿತು. ದಿನಕ್ಕೆ 4 ಕೋಟಿ ವಹಿವಾಟುಗಳನ್ನು ನಡೆಸೋ ದೇಶದ ಅತಿ ದೊಡ್ಡ ಬ್ಯಾಂಕ್ SBIಗೆ 6 ವರ್ಷಗಳಲ್ಲಿ ಮಾರಾಟವಾದ 22,217 ಬಾಂಡ್ಗಳಿಗೆ ಸಂಬಂಧಿಸಿದ ಕೇವಲ 44,434 ವಹಿವಾಟಿನ ವಿವರಗಳನ್ನು ನೀಡಲು 136 ದಿನಗಳ ಕಾಲಾವಕಾಶ ಬೇಕಾ? ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದ್ದ ಬೆನ್ನಲ್ಲೇ ಸರ್ಕಾರ ಅವಧಿ ಮೀರಿದ ಎಲೆಕ್ಟ್ರಾಲ್ ಬಾಂಡ್ಗಳ ವಿವರಗಳನ್ನು ಕೇಳಿ SBIಗೆ ಪತ್ರ ಬರೆದಾಗ ಕೇವಲ 48 ಗಂಟೆಗಳಲ್ಲೇ ದೇಶದ ಯಾವ್ಯಾವ ಶಾಖೆಗಳಲ್ಲಿ ಎಷ್ಟು ಬಾಂಡ್ಗಳು ಮಾರಾಟವಾಗಿವೆ, ಡಿಜಿಟಲ್ ಅಥವಾ ಭೌತಿಕ ರೂಪದಲ್ಲಿ ಎಷ್ಟು ಮಾರಾಟವಾಗಿವೆ, ಒಟ್ಟು ಎಷ್ಟು ಹಣ ಸಂಗ್ರಹವಾಗಿದೆ, ಎಲ್ಲಾ ವಿವರಗಳನ್ನು ಮಿಂಚಿನ ವೇಗದಲ್ಲಿ ಸಂಗ್ರಹಿಸಿಕೊಟ್ಟಿತ್ತು. ಎಲೆಕ್ಟ್ರಾಲ್ ಬಾಂಡ್ಗಳ ವಿರುದ್ಧ ಹೋರಾಡ್ತಾ ಇರೋ RTI ಕಾರ್ಯಕರ್ತ ಲೋಕೇಶ್ ಬಾತ್ರ ಈ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ತಮಾಷೆಯ ಸಬೂಬು ಅಂದ್ರೆ, ಎಲೆಕ್ಟ್ರಾಲ್ ಬಾಂಡ್ ಅನ್ನ ಖರೀದಿ ಮಾಡಿದವರು ಮತ್ತು ಅದನ್ನ ಪಡೆದು ನಗದು ಮಾಡಿಕೊಂಡ ಪಕ್ಷದ ವಿವರಗಳನ್ನ ತಾಳೆ ಹೊಂದಿಸುವುದಕ್ಕೆ ಸಮಯ ಬೇಕಾಗುತ್ತೆ ಅನ್ನೋದು. ಪ್ರತಿ ಬಾಂಡ್ಗೂ ಅದರದ್ದೇ ಆದ ಕ್ರಮ ಸಂಖ್ಯೆಯನ್ನ ನಮೂದಿಸುವ ಪದ್ಧತಿಯನ್ನ ಬ್ಯಾಂಕ್ ಅನುಸರಿಸಿದ್ದು ತಾಳೆ ಹೊಂದಿಸುವುದಕ್ಕೆ ಸರಳವಾದ ವಿಧಾನ ಎಂಬ ಸಂಗತಿಯನ್ನ ಈ ದಾಖಲೆಗಳು ಬಿಚ್ಚಿಡ್ತವೆ. SBI ಕಡೆಯಿಂದ ಈ ಹೇಳಿಕೆ ಹೊರಬೀಳುತ್ತಾ ಇದ್ದ ಹಾಗೆ ಮಾಜಿ ಉದ್ಯೋಗಿಗಳು, ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಗಳು ಹೇಳಿಕೆ ನೀಡಿದ್ದು SBIನ ನಾಟಕವನ್ನ ಬಯಲು ಮಾಡಿತು. ದಿ ನ್ಯೂಸ್ ಮಿನಿಟ್ ತಾಣದೊಂದಿಗೆ ಮಾತನಾಡಿದ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್, SBI ಮಾಹಿತಿ ನೀಡುವುದನ್ನು ವಿಳಂಬ ಮಾಡೋದಕ್ಕೆ ತಾಂತ್ರಿಕ ಸವಾಲಿನ ಕಾರಣ ನೀಡುತ್ತಿದೆ ಎಂದಿದ್ರು. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟದ ಮಾಜಿ ಪ್ರಧಾನ ಕಾರ್ಯದರ್ಶಿ ಥಾಮಸ್ ಫ್ರಾಂಕೋ ಕೂಡ ಇದು ತೀರಾ ಹಾಸ್ಯಾಸ್ಪದ ನೆಪ ಎಂದಿದ್ರು. ಫ್ರಾಂಕೋ ಅವರ ಪ್ರಕಾರ ಪ್ರತಿಯೊಂದು ವಹಿವಾಟು ದಾಖಲಾಗೋದ್ರಿಂದ ಕೆಲವೇ ಗಂಟೆಗಳಲ್ಲಿ ಈ ಮಾಹಿತಿಯನ್ನ ಒದಗಿಸಬಹುದು. ಅಂದ್ರೆ ಸಮಯಾವಕಾಶವನ್ನ ಕೇಳೋ ಮೂಲಕ SBI ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಅಂತಾನೆ ಅರ್ಥ ಅಲ್ವಾ? ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗೋದಿದೆ, ನೀತಿ ಸಂಹಿತೆ ಕೂಡ ಜಾರಿಗೆ ಬರಲಿದೆ. ಅಲ್ಲಿವರೆಗೆ ದಿನ ದುಡಿದ್ರೆ ಈ ಚರ್ಚೆಯನ್ನ ಸದ್ಯಕ್ಕೆ ಹತ್ತಿಕ್ಕಬಹುದು ಅನ್ನೋ ಲೆಕ್ಕಾಚಾರ. ಎಲೆಕ್ಟ್ರಾಲ್ ಬಾಂಡ್ ಅನ್ನ ಪರಿಚಯಿಸಿದಾಗಿಂದಾನು ಕೇಂದ್ರ ಸರ್ಕಾರದ ಸೂಚನೆಯಂತೆ ನಡೆದುಕೊಂಡು ಬಂದಿರೋ SBI ಆಡಳಿತ ಪಕ್ಷದ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿದೆ ಎಂಬುದು ಕಳೆದ 15 ದಿನಗಳ ಬೆಳವಣಿಗೆ ಇನ್ನಷ್ಟು ಸ್ಪಷ್ಟವಾಗಿ ಹೇಳುತ್ತೆ.
ಎಷ್ಟರ ಮಟ್ಟಿಗೆ ಈ ಪ್ರಕರಣವನ್ನ ಸರ್ಕಾರದ ಪರವಾಗಿ ನಿಭಾಯಿಸಕ್ಕೆ ಹೊರಟಿದೆ ಅಂದ್ರೆ SBI ತನ್ನ ಅಧಿಕೃತ ವೆಬ್ಸೈಟ್ನಿಂದ ಎಲೆಕ್ಟ್ರಾಲ್ ಬಾಂಡ್ ಕುರಿತ ಎಲ್ಲಾ ಮಾಹಿತಿಗಳನ್ನ ತೆಗೆದುಹಾಕಿದೆ. ಪರಸ್ಪರ ಅನುಕೂಲದ ಹಿತಾಸಕ್ತಿ ಇರೋದ್ರಿಂದ ದೇಣಿಗೆ ನೀಡಿದವರ ಹೆಸರನ್ನ ಗೌಪ್ಯವಾಗಿಡುವ ಉದ್ದೇಶವಿದೆ ಎಂಬುದು ತಿಳಿದು ಬರುತ್ತೆ. ಆರ್ಟಿಕಲ್ 19A ಪ್ರಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ರಾಜಕೀಯ ಪಕ್ಷವೊಂದಕ್ಕೆ ಯಾರು ಎಷ್ಟು ದೇಣಿಗೆ ಕೊಟ್ಟರು ಅನ್ನೋದನ್ನ ತಿಳಿಯೋ ಹಕ್ಕಿದೆ. ಆದ್ರೆ ಸರ್ಕಾರ ಮತ್ತು ಬ್ಯಾಂಕ್ ಸೇರಿ ಈ ಹಕ್ಕನ್ನ ಕಸಿಯೋದಕ್ಕೆ ಹೊರಟಿದೆ ಎಂಬುದು ಆಘಾತವನ್ನ ಉಂಟು ಮಾಡಿದೆ. ಈ ನಡುವೆ ಚುನಾವಣಾ ಆಯೋಗದಲ್ಲಿ ಕೆಲವು ಬೆಳವಣಿಗೆಗಳು ಕೂಡ ನಡೆದಿವೆ. ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳಿಗೂ SBIನ ನಡೆಗೂ ಸಾಕಷ್ಟು ಹೊಂದಾಣಿಕೆಗಳು ಕಾಣಲಾರಂಭಿಸಿದ್ದಾವೆ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮಾರ್ಚ್ 6ರಂದು SBI ಎಲೆಕ್ಟ್ರಾಲ್ ಬಾಂಡ್ಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕಿತ್ತು. ಮಾರ್ಚ್ 16ರೊಳಗೆ ಆಯೋಗವು ಸಾರ್ವಜನಿಕವಾಗಿ ಪ್ರಕಟಿಸಬೇಕಿತ್ತು. ಒಂದೆಡೆ SBI ಮಾಹಿತಿ ನೀಡೋಕೆ ಸಮಯಾವಕಾಶವನ್ನ ಕೇಳ್ತಾ ಇರುವಾಗಲೇ ಆಯೋಗದ ಆಯುಕ್ತರಾದ ಅರುಣ್ ಗೋಯಲ್ ದಿಢೀರ್ ಅಂತ ರಾಜೀನಾಮೆಯನ್ನ ನೀಡಿದ್ದಾರೆ. 3 ಆಯುಕ್ತರ ಪೈಕಿ ಒಬ್ಬರ ನಿವೃತ್ತಿ, ಇನ್ನೊಬ್ಬರ ರಾಜೀನಾಮೆಯ ಬಳಿಕ ಆಯೋಗದಲ್ಲಿ ಈಗ ಒಬ್ಬರೇ ಉಳಿದಿದ್ದಾರೆ. ಮಾರ್ಚ್ 11ರಂದು ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ವಿಚಾರವಾಗಿ SBI ಮನವಿಯನ್ನ ಆಲಿಸಿ ಮಾಹಿತಿ ತಾಳೆ ನೋಡೋಕೆ ಸಾಧ್ಯವಾಗದಿದ್ರೂ ಪ್ರತ್ಯೇಕವಾಗಿರುವ ಪಟ್ಟಿಯನ್ನೇ ಮಾರ್ಚ್ 12ರಂದು ಸಲ್ಲಿಸುವಂತೆ ತಾಕೀತು ಮಾಡಿದೆ. ಒಂದು ವೇಳೆ SBI ಈ ಮಾಹಿತಿಯನ್ನ ಸಲ್ಲಿಸಿದ್ರೂ ಆಯೋಗ ಈ ಮಾಹಿತಿಯನ್ನ ಬಹಿರಂಗ ಪಡಿಸೋದಕ್ಕೆ ಆಯುಕ್ತರ ಕೊರತೆಯನ್ನ ಮುಂದಿಡುತ್ತದೆಯೇ ಎಂಬ ಪ್ರಶ್ನೆ ನಮ್ಮ ಮುಂದಿದೆ. ಒಟ್ಟಾರೆ ಬಿಜೆಪಿ ಸರ್ಕಾರಿ ಯಂತ್ರ ಹಾಗೂ ಸಾಂವಿಧಾನಿಕ ಸಂಸ್ಥೆಗಳ ಕೈ ತಿರುಚಿ ದೇಶದ ಜನರಿಗೆ ಮೋಸ ಮಾಡೋಕೆ ಹೊರಟಿರೋದು ಬೆಳಕಿನಷ್ಟೇ ಸತ್ಯ. ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣ ತರ್ತೀವಿ ಎಂದಿದ್ದ ಬಿಜೆಪಿಯೇ ಈಗ SBIನಿಂದ ಮಾಹಿತಿಯನ್ನ ಮುಚ್ಚಿಡೋದಕ್ಕೆ ತಲೆ ಕೆಳಗಾಗಿ ನಿಂತಿದೆ.